ಬ್ರಿಟಿಷ್ ಮತದಾರರ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ಇದೊಂದು ಅಚ್ಚರಿದಾಯಕ ಬೆಳವಣಿಗೆ. ಅಲಹಾಬಾದ್ ಹೈಕೋರ್ಟಿನ ಲಖನೌ ಬೆಂಚಿನ ಆದೇಶದನ್ವಯ ರಾಯ್ಬರೇಲಿಯಿಂದ ಲಖನೌ MP MLA ನ್ಯಾಯಾಲಯಕ್ಕೆ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗಿರುವ ಕ್ರಿಮಿನಲ್ ಮಿಸ್ಲೇನಿಯಸ್ ಪ್ರಕರಣ 31/2026 ಈ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಣೆ ನಿನ್ನೆ 3ನೇ ದಿನಕ್ಕೆ ಮುಕ್ತಾಯವಾಯಿತು. ಇವತ್ತು ದೂರುದಾರರಾದ ಬೆಂಗಳೂರು ನಿವಾಸಿ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ರವರಿಗೆ ಲಿಖಿತ ವಾದ ಮಂಡನೆಯನ್ನು ಸಲ್ಲಿಸಲಿಕ್ಕೆ ಆದೇಶ ಕೊಟ್ಟಿದ್ದರು ನ್ಯಾಯಾಧೀಶರು. ಅವರು ಇವತ್ತು ಕೋರ್ಟ್ನಲ್ಲಿ ಹಾಜರಾಗಿ ತಮ್ಮೊಂದಿಷ್ಟು ಕಾಲಾವಕಾಶ ಬೇಕಾಗಿದೆ, ಬರುವ ಸೋಮವಾರ ಆ ಲಿಖಿತ ವಾದವನ್ನು ಕೋರ್ಟ್ಗೆ ಸಲ್ಲಿಸ್ತೇನೆ ಅಂತಂದ್ಬಿಟ್ಟು ಇವತ್ತು ಅನುಮತಿ ಪಡ್ಕೊಂಡಿದ್ದಾರೆ. ಅದಿರಲಿ, ನಿನ್ನೆ 3ನೇ ದಿನದ ಕಲಾಪದಲ್ಲೂ ಕೂಡ ಪಾರ್ಟಿ ಇನ್ ಪರ್ಸನ್ ನಾನು ನಿನ್ನಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ವಿಘ್ನೇಶ್ ಶಿಶಿರ್ ಕಾನೂನು ಪದವೀಧರನೂ ಅಲ್ಲ, ಸನದು ಪಡೆದುಕೊಂಡು ವಕಾಲತ್ತು ಮಾಡ್ತಿರುವಂಥ ವೃತ್ತಿವಂತ ವಕೀಲನೂ ಅಲ್ಲ. ಆದರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಎಲ್ಲ ಕಾನೂನು ವಿಧಿವಿಧಾನಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ. ಸಂವಿಧಾನದ ವಿವಿಧ ಅನುಬಂಧಗಳನ್ನು ಕೂಡ ಸಾಕಷ್ಟು ಅದರ ಬಗ್ಗೆ ತಿಳುವಳಿಕೆ ಪಡ್ಕೊಂಡಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿಯವರಂಥ ಜನಪ್ರಿಯ ನಾಯಕನನ್ನು, ಅದು ಸೋನಿಯಾ ಗಾಂಧಿ ವಂಶಕ್ಕೆ ಸೇರಿದ ಹಾಲಿ ಲೋಕಸಭಾ ಪ್ರತಿಪಕ್ಷದ ನಾಯಕನ ಪೌರತ್ವವನ್ನೇ ಪ್ರಶ್ನಿಸಿ ನ್ಯಾಯಾಲಯದ ಮೂಲಕ ನ್ಯಾಯ ಪಡೆದುಕೊಳ್ಳುವ ಒಂದು ದೊಡ್ಡ ಸಾಹಸಕ್ಕೆ ಅಥವಾ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಶಿಶಿರ್ ವಿಘ್ನೇಶ್. ಕಳೆದ ಸೋಮವಾರ 5ನೇ ತಾರೀಕು, 6ನೇ ತಾರೀಕು ಮತ್ತು ನಿನ್ನೆ ಬುಧವಾರ, 5ನೇ ತಾರೀಕು ಸೋಮವಾರ, 6ನೇ ತಾರೀಕು ಮಂಗಳವಾರ ಮತ್ತು ನಿನ್ನೆ 7ನೇ ತಾರೀಕು ಬುಧವಾರ 3 ದಿನಗಳ ಕಾಲ ಸತತವಾಗಿ ತಾವೇ ದಿನಂಪ್ರತಿ 2 ರಿಂದ 3 ತಾಸು ಸ್ವತಃ ತಾವೇ ವಾದ ಮಂಡನೆ ಮಾಡಿರುವ ವಿಘ್ನೇಶ್ ಶಿಶಿರ್ ನಿನ್ನೆ ನ್ಯಾಯಾಧೀಶರೆದುರು ಅಲ್ಲಿ ಚೀಫ್ ಅಡಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ 3ನೇ ಅಡಿಷನಲ್ ಚೀಫ್ ಅಡಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಲೋಕ್ ಕುಮಾರ್ ಅವರ ಎದುರಿಗೆ ಒಟ್ಟು 45 ಪುರಾವೆಗಳನ್ನು ಮಂಡಿಸಿದರು. 45 ಅನೆಕ್ಷರ್ ರೂಪದಲ್ಲಿ ಮಂಡಿಸಿದ್ದಾರೆ. ಅದರಲ್ಲಿ ಕಾಗದ ಪತ್ರಗಳು, ಫೋಟೋ ಮತ್ತು ವಿಡಿಯೋ ದಾಖಲೆಗಳು ಮತ್ತು ಪೆನ್ ಡ್ರೈವ್ ಇತ್ಯಾದಿ ವಿವಿಧ ರೂಪದ ಮಾಹಿತಿಗಳನ್ನು ನಿನ್ನೆ ಸಲ್ಲಿಕೆ ಮಾಡಿದರು. ಅದರಲ್ಲೊಂದು ಮಹತ್ವದ ದಾಖಲೆ ಯಾವುದಂತಂದರೆ ಯುನೈಟೆಡ್ ಕಿಂಗ್ಡಮ್ನ ನಗರವೊಂದರ ಮತದಾರರ ಪಟ್ಟಿಯಲ್ಲಿ ರಾಹುಲ್ ಗಾಂಧಿಯವರ ಹೆಸರಿದೆ ಅನ್ನೋದು. ಆ ಮತದಾರರ ಪಟ್ಟಿಯ ಒಂದು ಪ್ರತಿಯನ್ನು ಕೂಡ ನ್ಯಾಯಾಧೀಶರ ಎದುರಿಗೆ ಸಾದರಪಡಿಸಿದಾಗ ಸ್ವತಃ ನ್ಯಾಯಾಧೀಶರೇ ಸ್ತಂಭೀಭೂತರಾಗಿಬಿಟ್ರು. ನಿನ್ನೆ ನ್ಯಾಯಾಲಯದ ಹೊರಗಡೆ ಸುಮಾರು 1,000 ಜನ ಪೊಲೀಸರು ಬಂದೋಬಸ್ತು ನಡೆಸಬೇಕಾಗಿ ಬಂದಿತ್ತು. ಯಾಕಂದರೆ ರಾಯಬರೇಲಿಯಲ್ಲಿ ನಡೆದ ಕೈ ಪ್ರಸಂಗಗಳಿಂದಾಗಿ ಸಾಕಷ್ಟು ಮುಂಜಾಗ್ರತೆ ವಹಿಸಿಕೊಂಡು ಉತ್ತರ ಪ್ರದೇಶ ಸರ್ಕಾರ ನಿನ್ನೆ ಲಖನೌನ ಈ MP MLA ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸುತ್ತಮುತ್ತ ಆವರಣದಲ್ಲಿ ಸುಮಾರು 1,000 ಪೊಲೀಸರ ರಿಸರ್ವ್ ಪೊಲೀಸರ ಒಂದು ಭದ್ರತಾ ವ್ಯವಸ್ಥೆಯನ್ನು ಮಾಡಿತ್ತು. ಈ ಮಧ್ಯೆ ಅಲ್ಲಿನ ಕೊರೆಯುವ ಚಳಿಯಲ್ಲಿ ಕೋರ್ಟ್ನ ಕಲಾಪ ನಡೆದಿತ್ತು. ಕೋರ್ಟ್ನೊಳಗಡೆ ಸುಮಾರು 60 ಮಂದಿ ಸುಪ್ರೀಂ ಕೋರ್ಟ್ನ ಹೆಸರಾಂತ ನ್ಯಾಯವಾದಿಗಳ ಸಹಾಯಕ ವಕೀಲರುಗಳು, ಜೂನಿಯರ್ ಅಡ್ವೊಕೇಟ್ಸು ಅಲ್ಲಿದ್ದು ಕಲಾಪದ ಪ್ರತಿಯೊಂದು ಅಕ್ಷರವನ್ನು ಕೂಡ ನೋಟ್ ಮಾಡ್ಕೊಳ್ತಾ ಬಂದರು. ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿ ಪರವಾಗಿ ಯಾರೂ ವಕಾಲತ್ತು ಹಾಕಿಲ್ಲ. ಅಧಿಕೃತವಾಗಿ ರಾಹುಲ್ ಗಾಂಧಿ ಈ ಪ್ರಕರಣದಲ್ಲಿ ಪ್ರವೇಶ ಮಾಡಿಲ್ಲ. ಅವರು ಬಹುಶಃ ಅವರು ನಿಶ್ಚಿಂತೆಯಿಂದ ಇದ್ದಿರ್ಬೋದು ಅಂತ ಕಾಣುತ್ತೆ. ಯಾಕಂದರೆ ಕಳೆದ 1 ವಾರದಿಂದ ವಿಯೆಟ್ನಾಂ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಇವತ್ತೇನೋ ಅಲ್ಲಿಂದ ಬ್ಯಾಂಕಾಕ್ಗೆ ತೆರಳಿದರು ಅನ್ನೋ ಮಾಹಿತಿ ಬಂದಿದೆ. ನಿನ್ನೆ ಈ ಪ್ರಕರಣದಲ್ಲಿ ಈ ದೂರುದಾರರು ಸಲ್ಲಿಸಿದ ಪುರಾವೆಗಳ ಪೈಕಿ ಭಾಳ ಮಹತ್ವದ ದಾಖಲೆ ಇದು. ಬ್ರಿಟಿಷ್ ಮತದಾರರ ಪಟ್ಟಿಯಲ್ಲಿ ರಾಹುಲ್ ಗಾಂಧಿಯವರ ಹೆಸರು. ಇದಕ್ಕೇನಂತಾರೆ ರಾಹುಲ್ ಗಾಂಧಿಯವರು? ಮಹದೇವಪುರ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ವಿಭಾಗದ ಮತದಾರರ ಪಟ್ಟಿಯಲ್ಲಿ ಅನೇಕ ಹೆಸರುಗಳು, ಡೂಪ್ಲಿಕೇಟ್ ಹೆಸರುಗಳು ಇದ್ವು ಇತ್ಯಾದಿ ಹೇಳ್ತಾ ಇದ್ರು. ಅದನ್ನೇ ವೋಟ್ ಚೋರಿ ಅಂತ ಒಂದು ಹೊಸ ಪದನಾಮವನ್ನು ಭಾರತದ ಈ ಚುನಾವಣಾ ನಿಘಂಟುವಿನಲ್ಲಿ ಸೇರಿಸಿದರು ರಾಹುಲ್ ಗಾಂಧಿ. ಸಾಕಷ್ಟು ಪ್ರಚಾರ ಮಾಡ್ತಿದ್ದಾರೆ, ಹೋರಾಡ್ತಾ ಇದ್ದಾರೆ. ಇದಕ್ಕೇನಂತಾರೆ? ಅವ್ರ ಹೆಸರು ಅದ್ಯಾಗೆ ಬ್ರಿಟಿಷ್ ಮತದಾರರ ಪಟ್ಟಿಯಲ್ಲಿ ಬಂತು ನೋಡಿ. ಸಂವಿಧಾನದ ಅಧಿನಿಯಮ 84A ಮತ್ತು 173A ಪ್ರಕಾರ ವಿದೇಶಿ ಪೌರತ್ವ ಹೊಂದಿದ ಯಾವುದೇ ಭಾರತೀಯ ಸಂಜಾತ ನಾಗರಿಕನು ಕೂಡ ರಾಜಕೀಯ ಹುದ್ದೆಗಳಿಗೆ, ಅದರಲ್ಲೂ ಲೋಕಸಭಾ ಸದಸ್ಯತ್ವ ಮತ್ತು ಅಸೆಂಬ್ಲಿ ಸದಸ್ಯತ್ವಕ್ಕಾಗಿ ಚುನಾವಣೆ ಕಣಕ್ಕೆ ಇಳಿಯುವಂತೇ ಇಲ್ಲ. ಇದನ್ನು ಸಂವಿಧಾನದಲ್ಲಿ ಪ್ರತ್ಯಕ್ಷವಾಗಿ ನಿರ್ಬಂಧ ಹಾಕಿಬಿಟ್ಟಿದ್ದಾರೆ. ಒಂದು ವೇಳೆ ಆತ ವಿದೇಶಿ ನಾಗರಿಕತ್ವ ಪಡ್ಕೊಂಡ್ರೂ ಕೂಡ ಅವ್ರಿಗೊಂದು ಸೌಲಭ್ಯ ಇದೆ. ಅವ್ರಿಗೆ ಪ್ರತಿ ಬಾರಿ ಸ್ವದೇಶಕ್ಕೆ ಮರಳಬೇಕಾದ್ರೆ ವೀಸಾ ಇತ್ಯಾದಿಗಳನ್ನು ಪಡ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅನ್ನೋ ಒಂದು ಕಾರ್ಡನ್ನು, ವಿಶೇಷ ಕಾರ್ಡ್, ಆಧಾರ್ ಕಾರ್ಡ್ ಥರ ಅವ್ರಿಗೆ ಕೊಟ್ಟಿರ್ತಾರೆ. ಈಗ ಅಮೇರಿಕಾದಲ್ಲಿ ಗ್ರೀನ್ ಕಾರ್ಡ್ ಹೊಂದಿರೋರಾಗಲಿ ಅಥವಾ ಬ್ರಿಟಿಷ್ ಪೌರತ್ವ ಪಡೆದಿರೋ ಅನಿವಾಸಿ ಭಾರತೀಯರಾಗಲಿ ಅವ್ರಿಗೆಲ್ರಿಗೂ ಕೂಡ
ಸಾಗರೋತ್ತರ ಭಾರತೀಯ ಪೌರತ್ವ ಅಂದ್ಬಿಟ್ಟು ಒಂದು ಕೊಟ್ಟಿರ್ತಾರೆ, ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂತ. ಅವರು ಯಾವಾಗ ಬೇಕಾದರೂ ಭಾರತಕ್ಕೆ ಬಂದು ಹೋಗ್ಬೋದು, ಭಾರತದಲ್ಲಿ ಉದ್ಯೋಗ ಯಾವುದಾದ್ರು ಒಂದು ಕೆಲಸಕ್ಕೆ ಸೇರ್ಬೋದು, ಭಾರತದಲ್ಲಿ ವ್ಯಾಪಾರ ಮಾಡ್ಬೋದು. ಆದರೆ ಯಾವುದೇ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ. ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಸ್ಪಷ್ಟವಾದ ನಿರ್ಬಂಧವಿದೆ ಈ ಸಂವಿಧಾನದ ಈ ವಿಧಿಗಳಲ್ಲಿ. 84A ಆ್ಯಂಡ್ 173A ಪ್ರಕಾರ ವಿದೇಶಿ ಪೌರತ್ವ ಹೊಂದಿರೋ, ಅಂದರೆ ದ್ವಿಪೌರತ್ವ ಹೊಂದಿರೋ, ಡ್ಯುಯಲ್ ಸಿಟಿಸನ್ಶಿಪ್ ಹೊಂದಿರೋ ಯಾವುದೇ ವ್ಯಕ್ತಿ ಕೂಡ, ಯಾವುದೇ ಪ್ರಜೆ ಕೂಡ ಲೋಕಸಭೆಗಾಗಲಿ ವಿಧಾನಸಭೆಗಾಗಲಿ ಸ್ಪರ್ಧಿಸೋ ಹಾಗೇ ಇಲ್ಲ. ಇವತ್ತು ಈ ಸದರಿ ಪ್ರಕರಣದಲ್ಲಿ ಭಾಳ ಮುಖ್ಯವಾದ ಆರೋಪಿ ಅದು. ತಾವು ಬ್ರಿಟಿಷ್ ಪೌರತ್ವ ಹೊಂದಿರುವ ಮಾಹಿತಿಯನ್ನೇ ಇದುವರೆಗೂ ಚುನಾವಣಾ ಆಯೋಗದಿಂದ ಬಚ್ಚಿಟ್ಟು ಮರೆಮಾಚಿ 2004ರಿಂದ ಸತತವಾಗಿ 5 ಬಾರಿ ಲೋಕಸಭೆಗೆ ಆರಿಸಿ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಮೊದಲು ಅಮೇಥಿಯಿಂದ, ತದನಂತರ ವಯನಾಡ್ನಿಂದ, ಈ ಸಾರಿ ರಾಯಬರೇಲಿಯಿಂದ ಗೆದ್ದು ಬಂದಿದ್ದಾರೆ. ಆರೋಪದ ಗಂಭೀರತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ವೀಕ್ಷಕರೇ ಅರ್ಥ ಮಾಡ್ಕೊಳ್ಬೋದು, ನೀವೇ ಊಹಿಸ್ಬೋದು. ಯಾವುದೇ ಪ್ರಜ್ಞಾವಂತ ನಾಗರಿಕರು ಕೂಡ ಊಹಿಸ್ಬೋದು ಇದರ ಪರಿಣಾಮ ಏನಾದೀತು ಅಂತ. ಇದರ ಹೊರತುಪಡಿಸಿ ಆ ಬ್ರಿಟಿಷ್ ಮತದಾರರ ಪಟ್ಟಿಯಲ್ಲಿ ಇವ್ರ ಹೆಸರಿದೆ ಅನ್ನೋ ಒಂದು ದಾಖಲೆ ಹೊರತುಪಡಿಸಿ ಮತ್ತೊಂದು ದಾಖಲೆ ಭಾರತ ಸರ್ಕಾರದ ಗೃಹ ಇಲಾಖೆಯಿಂದ, ಆ ಗೃಹ ಇಲಾಖೆಯಲ್ಲಿ ಪೌರತ್ವ ವಿಭಾಗ ಅಂತಿದೆ, ಸಿಟಿಸನ್ಶಿಪ್ ವಿಂಗ್ ಅಂತ. ಅದರಲ್ಲಿ ವಿದೇಶಿ ಪ್ರಜೆಗಳ ಶಾಖೆ, ಫಾರಿನರ್ಸ್ ವಿಂಗ್, ಆ ವಿದೇಶಿ ಪ್ರಜೆಗಳ ಶಾಖೆಯಿಂದ ಒಂದು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ, RTI ಕಾಯ್ದೆ ಅಡಿಯಲ್ಲಿ ಒಂದು ಉತ್ತರವನ್ನು ಪಡ್ಕೊಂಡಿದ್ದಾರೆ ಈ ದೂರುದಾರ. ಸೊ RTI ಆಧಾರದಲ್ಲಿ ನೀಡಿರುವ ಉತ್ತರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಹುಲ್ ಗಾಂಧಿಯವರ ಬಳಿ ಇವತ್ತಿಗೂ ಕೂಡ ಬ್ರಿಟಿಷ್ ಪಾಸ್ಪೋರ್ಟ್ ಇರೋದು ನಿಜ. ಆ ಪಾಸ್ಪೋರ್ಟ್ನ ಮೂಲ ಪ್ರತಿಯನ್ನು ನಾವು ಬ್ರಿಟನ್ ಸರ್ಕಾರದಿಂದ ತರಿಸ್ಕೊಂಡಿದ್ದೇವೆ. ಅದೀಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಫಾರಿನರ್ಸ್ ವಿಂಗಲ್ಲಿದೆ, ಸಿಟಿಸನ್ಶಿಪ್ ವಿಂಗ್ನಲ್ಲಿದೆ. ಭಾರತ ಸರ್ಕಾರದ ಗೃಹ ಇಲಾಖೆಯ ನಾಗರಿಕತ್ವ ವಿಭಾಗ, ಪೌರತ್ವ ವಿಭಾಗದ ಕಸ್ಟಡಿಯಲ್ಲಿದೆ ಅಂದ್ಬಿಟ್ಟು ಅಧಿಕೃತವಾಗಿ ಅವರು ದೃಢೀಕರಿಸಿಕೊಟ್ಟಿರೋ ಪತ್ರವನ್ನು ಕೂಡ ನಿನ್ನೆ ನ್ಯಾಯಾಧೀಶರೆದುರಿಗೆ ಸಾದರಪಡಿಸಿದ್ದಾರೆ. ಇದಲ್ಲದೆ ಇನ್ನಷ್ಟು ಗಂಭೀರ ಮಾಹಿತಿ, ಇನ್ನೊಂದು ಮಹತ್ವದ ದಾಖಲೆ ಯಾವುದು ಅಂತಂದರೆ, ಇವರು ಬ್ರಿಟನ್ ಪೌರತ್ವ ಪಡ್ಕೊಂಡಾಗ, ಆಮೇಲೆ ಬ್ರಿಟನ್ನಲ್ಲಿ ಇವರು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾಗ, MPhil ವಿದ್ಯಾರ್ಥಿ ಆಗಿದ್ದಾಗ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ MPhil ವಿದ್ಯಾರ್ಥಿ ಆದಾಗ, ತದನಂತರ ಅಲ್ಲೊಂದು ತಮ್ಮದೇ ಆದ ಒಂದು ಖಾಸಗಿ ಕಂಪನಿಯನ್ನು ತೆಗೆದುಬಿಟ್ಟು ವ್ಯವಹಾರ ನಡೆಸ್ತಾ ಇದ್ದಾಗ, ಇವ್ರಿಗೆ ಅಲ್ಲಿನ ಸ್ಥಳೀಯ ಪೋಷಕ ಅಂತ ಇವರ ಪರವಾಗಿ ಸಹಿ ಮಾಡಿರೋ ಒಬ್ಬ ಬ್ರಿಟಿಷ್ ಪ್ರಜೆಯ ಹೆಸರನ್ನು ಕೂಡ, ನಿನ್ನ ಹೆಸರು ಮತ್ತು ವಿಳಾಸವನ್ನು ಕೂಡ ನಿನ್ನೆ ಸಾದರಪಡಿಸಿದರು. ಅದನ್ನೊಂದು ಸೀಲ್ಡ್ ಕವರ್ನಲ್ಲಿ ನ್ಯಾಯಾಧೀಶರೆದುರಿಗೆ ಮಂಡಿಸಿದಾಗ ಅವರ ಹೆಸರು ಇತ್ಯಾದಿಗಳನ್ನು ಗೌಪ್ಯವಾಗಿಟ್ಟಿದ್ರು, ಭದ್ರತಾ ದೃಷ್ಟಿಯಿಂದ ಗೌಪ್ಯವಾಗಿಟ್ಟಿದ್ರು. ಅವರನ್ನೇ ಇಡೀ ಪ್ರಕರಣದ 2ನೇ ಮಹತ್ವದ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತಂದ್ಬಿಟ್ಟು ಅರ್ಜಿದಾರರು ನ್ಯಾಯಾಲಯವನ್ನು ಆಗ್ರಹಿಸಿದ್ದಾರೆ. ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಧೀಶರು ಕೋರ್ಟಿನ ದಾಖಲೆಗಳಲ್ಲಿ ಅದನ್ನು ಕೂಡ ನಿನ್ನೆ ಸೇರಿಸ್ಬಿಟ್ಟಿದ್ದಾರೆ. ಇದಾದ ನಂತರ ದೂರುದಾರ ಸಲ್ಲಿಸಿದ ಮತ್ತಿಷ್ಟು ಮಾಹಿತಿಗಳು ಯಾವುದು ಅಂತಂದರೆ, ಇವರು ಆಗಾಗ್ಗೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ. ಲಂಡನ್ನ ಹೀಥ್ರೂ ಏರ್ಪೋರ್ಟ್, ವಿಯೆಟ್ನಾಂದ ನಾಯ್ ಬಾಯ್, ವಿಯೆಟ್ನಾಂದ ರಾಜಧಾನಿ ಹನಾಯ್ನಲ್ಲಿರೋ ನಾಯ್ ಬಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದೇ ರೀತಿ ಉಜ್ಬೇಕಿಸ್ತಾನದ ರಾಜಧಾನಿ ತಾಷ್ಕೆಂಟ್ನಲ್ಲಿ ಇಸ್ಲಾಂ ಕರಿಮಾವ್ ತಾಷ್ಕೆಂಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಈ 3 ವಿಮಾನ ನಿಲ್ದಾಣದಲ್ಲಿ ಆಗಾಗ್ಗೆ ಇವರು ಹೋಗಿ ಬರುವಾಗ ಅಲ್ಲಿನ ಇಮಿಗ್ರೇಷನ್ ವಿಭಾಗದಲ್ಲಿ ಇವರು ಸಾದರಪಡಿಸಿದ ಪಾಸ್ಪೋರ್ಟ್, ಆ ಪಾಸ್ಪೋರ್ಟಿನ ಗುರುತು ಮತ್ತು ಅದಕ್ಕೆ ಸಂಬಂಧಪಟ್ಟ ಫೋಟೋ ಮತ್ತು ವಿಡಿಯೋ ದಾಖಲೆಗಳನ್ನು ಕೂಡ ನಿನ್ನೆ ಕೋರ್ಟ್ನಾಗ ಒಂದು ಪೆನ್ ಡ್ರೈವ್ ಮೂಲಕ ಸಾದರಪಡಿಸಿದಾಗ ಇಡೀ ನ್ಯಾಯಾಲಯವೇ ಅಚ್ಚರಿ ಮತ್ತು ಆಘಾತದಿಂದ ಪರಿತಪಿಸುವಾಗಾಗಿತ್ತು. ಅಲ್ಲಿ ಸಾಕಷ್ಟು ಗುಲ್ಲೆದ್ದುಬಿಡ್ತು. ನ್ಯಾಯಾಲಯದಲ್ಲಿ ಉಪಸ್ಥಿತರಿದ್ದ ವಕೀಲರಿಗೂ, ಪೊಲೀಸ್ ಸಿಬ್ಬಂದಿಗೂ ಮತ್ತು ಸ್ವತಃ ನ್ಯಾಯಾಧೀಶರು ಕೂಡ, ಅಯ್ಯೋ ಈ ಥರದ ಗಂಭೀರವಾದ ಪುರಾವೆಗಳು ಎಲ್ಲಿಂದ ಸಿಕ್ಕು, ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ಅನ್ನೋ ಅನುಮಾನ ಅವ್ರಿಗೂ ಕೂಡ ಬಂತು. ಯಾಕಂದರೆ ರಾಹುಲ್ ಗಾಂಧಿ ಸಾಧಾರಣ ಪ್ರಜೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಏಕಚಿತ್ ನಾಯಕನಲ್ವೇ ಅಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರಲಿ ಆಗದೇ ಇರಲಿ, ಲೋಕಸಭೆಯ ವಿಪಕ್ಷ ಆಗದೇ ಇರಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರ ವಿರುದ್ಧ ಈ ರೀತಿಯ ದಾಖಲೆಗಳನ್ನು ಸಾದರಪಡಿಸೋದ್ರ ಮೂಲಕ ಅವರು ಭಾರತದ ಸಂವಿಧಾನಕ್ಕೆ ಮತ್ತು ಚುನಾವಣಾ ವ್ಯವಸ್ಥೆಗೆ ದ್ರೋಹವೆಸಗಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಈ ದೂರಿನಲ್ಲಿದೆ. ಇದು ನಮ್ಮ ಮಾತಲ್ಲ. ಅರ್ಜಿದಾರ ಶಿಶಿರ್ ವಿಘ್ನೇಶ್, ಲಖನೌನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ, 3ನೇ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಲೋಕ್ ವರ್ಮಾ ಅವರ ಎದುರಿಗೆ ಸಾದರಪಡಿಸಿದ ಮಾಹಿತಿ. ನಿನ್ನೆ ಇವರ ವಾದ ಮಂಡನೆ ಮುಕ್ತಾಯವಾಯಿತು. ಈ ಇಡೀ ವಾದ ಸರಣಿಯನ್ನು ಲಿಖಿತ ರೂಪದಲ್ಲಿ ಕೋರ್ಟಿಗೆ ಸಲ್ಲಿಸಿ ಅಂತಂದ್ಬಿಟ್ಟು ಇವತ್ತಿನ ದಿನಾಂಕವನ್ನು ನಿಗದಿ ಮಾಡಿದರು. 8ನೇ ತಾರೀಕು ಜನವರಿ. ಇವತ್ತವರು
ನನಗೆ ಸ್ವಲ್ಪ ಕಾಲಾವಕಾಶ ಬೇಕಾಗಿದೆ, ಯಾಕಂದರೆ ಭಾಳ ಸುದೀರ್ಘವಾದ ಸುಮಾರು 500 ಪುಟಗಳಷ್ಟು ಆಗುವಂಥ ಈ ಮಾಹಿತಿಯನ್ನು ಟೈಪ್ ಮಾಡಲಿಕ್ಕೆ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಸೋಮವಾರದ ದಿವಸ ಈ ಲಿಖಿತ ವಾದವನ್ನು ಸಲ್ಲಿಸ್ತೇನೆ ಅಂತ ಅನುಮತಿ ಪಡ್ಕೊಂಡಿದ್ದಾರೆ. ಇದಿಷ್ಟು ಈ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ಕುರಿತ ವಿವಾದ. ಯಾಕೆ ಇವತ್ತು ಕೂಡ ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ಪರಿಗಣಿಸೇ ಇಲ್ಲ ಈ ಪ್ರಕರಣವನ್ನು? ಅಷ್ಟರ ಮಟ್ಟಿಗೆ ಅವ್ರಿಗೆ ಆತ್ಮವಿಶ್ವಾಸ ಇದೆಯಾ ಅಂದಾಗ ಅದು ಕಾಕತಾಳೀಯವೇನೋ? ತಮ್ಮ ವಿರುದ್ಧ ಈ ಆರೋಪ ಕುರಿತಂತೆ ಕೋರ್ಟ್ ವಿಚಾರಣೆ ಆಗೋಕ್ಕಿಂತ ಒಂದು 2-3 ದಿವಸ ಮುಂಚೆನೇ ಮತ್ತೆ ಅವರು ವಿದೇಶ ಪ್ರಯಾಣಕ್ಕೆ ಹೊರಟುಬಿಟ್ರು. ವಿಯೆಟ್ನಾಂಗೆ ಹೋಗಿದ್ದರು. ಇವತ್ತು ವಿಯೆಟ್ನಾಂನಿಂದ ಬ್ಯಾಂಕಾಕ್ಗೆ ತೆರಳಿದ್ದಾರಂತೆ. ಏನೇ ಆಗಲಿ, ಇದೊಂದು ಅತ್ಯಂತ ಕೌತುಕಮಯ ಸನ್ನಿವೇಶ. ಇವತ್ತು 50 ವರ್ಷಗಳ ಹಿಂದೆ 1975 ಜೂನ್ 16ರಂದು ಆವತ್ತಿನ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶ ಸಿನ್ಹಾ ಅವರು ರಾಹುಲ್ ಗಾಂಧಿಯವರ ಅಜ್ಜಿ ಮತ್ತು ಆವತ್ತಿನ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ ಮತ್ತು ಪ್ರಚಂಡ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದುಪಡಿಸಿದರು. ಚುನಾವಣಾ ಭ್ರಷ್ಟಾಚಾರವೆಸಗಿದ್ದಾರೆ ಅನ್ನೋ ಆರೋಪವನ್ನು ಎತ್ತಿ ಹಿಡಿದುಬಿಟ್ಟು ಅದನ್ನು ಅವ್ರನ್ನ 6 ವರ್ಷಗಳ ಕಾಲ ಲೋಕಸಭೆಗೆ ಮತ್ತೊಮ್ಮೆ ಸ್ಪರ್ಧಿಸಿದಂತೆ ನಿರ್ಬಂಧವನ್ನು ವಿಧಿಸಿದರು. ಆ ಪ್ರಕರಣ ಎಂಥ ಕೋಲಾಹಲಕ್ಕೆ ಕಾರಣವಾಯಿತು. ರಾಷ್ಟ್ರದ ಮೇಲೆ 20 ತಿಂಗಳ ಕಾಲ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿಬಿಟ್ಟು ತಮ್ಮ ಮಗ ಸಂಜಯ್ ಗಾಂಧಿ ಮೂಲಕ ಒಂದು ಸರ್ವಾಧಿಕಾರಿ ಆಡಳಿತವನ್ನೇ ನಿರ್ವಹಿಸಿದರು ಅನ್ನೋದು ಇವತ್ತಾಗಲೇ ಚರಿತ್ರೆಯ ಪುಟಗಳಲ್ಲಿ ಸೇರಿಸ್ಬಿಟ್ಟಿದೆ. 50 ವರ್ಷಗಳ ನಂತರ ಮತ್ತೆ ಅದೇ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠದ ಮುಂದೆ ಬಂದ ಈ ದೂರನ್ನು ಇವತ್ತು ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಬಹುಶಃ ಮುಂದಿನ ವಾರದಷ್ಟೊತ್ತಿಗೆ ರಾಹುಲ್ ಗಾಂಧಿಯವರ ಪರವಾಗಿ ಖ್ಯಾತಿವೆತ್ತ ನ್ಯಾಯವಾದಿಗಳು ಕೋರ್ಟ್ನಲ್ಲಿ ಹಾಜರಾಗ್ಬೋದು, ತಮ್ಮ ಪ್ರತಿವಾದವನ್ನು ಮಂಡಿಸ್ಬೋದು. ಏನೇ ಇದ್ರೂ ಕೂಡ ಸತ್ಯ ಗೆಲ್ಲಬೇಕು, ಇದಾದಷ್ಟು ಸುಳ್ಳಾಗಲಿ ಅನ್ನೋದು ಬಹುತೇಕ ಭಾರತೀಯರ ಆಶಯ. ಯಾಕಂದರೆ ನೆಹರು ಕುಟುಂಬದ ಬಗ್ಗೆ ಒಂದು ಸಾರ್ವತ್ರಿಕವಾದ ಗೌರವದ ಭಾವನೆ ಇದೆ, ವಿಶ್ವಾಸ ಇದೆ. ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ ಮನೆತನದ ವಂಶಸ್ಥರು ಇಂಥ ಪ್ರಮಾದವನ್ನು ಮಾಡಿರಲಾರರು ಅನ್ನೋ ನಂಬಿಕೆ ಇಟ್ಕೊಂಡ್ಬಿಟ್ಟೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.